ನೆನ್ನೆ ತಾನೇ ದಸರಾ ಮುಗೀತು. ದಸರಾ ಕೆಟ್ಟ ಅಧರ್ಮದ ವಿರುದ್ಧ ಧರ್ಮದ ಗೆಲುವಿನ ಸಂಕೇತ. ರಾಮ ರಾವಣನನ್ನು ಕೊಂದಿದ್ದು ಕೂಡ ಆಚರಣೆಯಾಗುತ್ತೆ. ಅನೇಕ ಕಡೆಗಳಲ್ಲಿ ರಾವಣ ದಹನ ಆಗುತ್ತೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿನೇ ರಾವಣ ಅಂತ ವಿಪಕ್ಷದ ವಕ್ತಾರರುಗಳು ಮಾತಾಡೋದು. ಸಂಜಯ್ ರಾವತ್, ಉದಿತ್ ರಾಜ್, ಕಾಂಗ್ರೆಸ್ ನಾಯಕ ಉದಿತ್ ರಾಜು, ಸಂಜಯ್ ರಾವತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ನಾಯಕ. ಅವರಿಗೆ ರಾಹುಲ್ ಗಾಂಧಿಯವರ ಮೇಲೆ ಹೆಚ್ಚಿನ ನಂಬಿಕೆ. ರಾಹುಲ್ ಗಾಂಧಿಯವರು ಕೈಯಲ್ಲಿ ಬೆಂಕಿ ಇದೆ, ದಹನ ಮಾಡ್ತಾರೆ ಅಂತ. ಅದಕ್ಕೆ ಸುಧಾಂಶು ತ್ರಿವೇದಿ ಅವ್ರದ್ದೊಂದು ಪ್ರತಿಕ್ರಿಯೆ ಇದೆ, ಟೈಮ್ ಇಲ್ಲ. ಅವ್ರು ಹೇಳ್ತಾರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಉದ್ಘಾಟನೆಗೆ ಬನ್ನಿ ಅಂದರೆ ಇವರು ಬರಲಿಲ್ಲ. ಮೂರು ಸಲ ಬಾಬರ್ನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡ್ರು. ಹಂಗಿದ ಮೇಲೆ ರಾಮ ಯಾರು ರಾವಣ ಯಾರು ಜನರಿಗೆ ಗೊತ್ತಾಗತ್ತೆ ಅಂತ ಕ್ವಿಕ್ಕಾಗಿ ಬಿಹಾರಕ್ಕೆ ಹೋಗೋಣ. ಬಿಹಾರದಲ್ಲಿ SIR ನಡೀತಾ ಇತ್ತು. ಮತದಾರರ ಪಟ್ಟಿಯ ಪರಿಷ್ಕರಣೆ ಅದು ಫೈನಲ್ ಆಗಿದೆ. ಆಯ್ತಪ್ಪ, ಅಂತಿಮ ಸಂಖ್ಯೆಗಳೇನು? 65 ಲಕ್ಷ ಮತದಾರರನ್ನು ಮತದಾರರ ಪಟ್ಟಿಯಿಂದ ಎಲೆಕ್ಷನ್ ಕಮಿಷನ್ ಕೈಬಿಡ್ತು. 65 ಲಕ್ಷ. 7,89,00,000 ಇದ್ದರು ಮತದಾರರು, -65 ಆಯಿತು. 7,24,00,000. ಹೊಸದಾಗಿ 21,53,000 ಜನ ಸೇರ್ಪಡೆಗೊಂಡಿದ್ದಾರೆ. ಅವರ ಪೈಕಿ ಬಹುತೇಕರು ಫಸ್ಟ್ ಟೈಮ್ ವೋಟರ್ಸ್. 21,53,000. 3,66,000 ಮತದಾರರು ಮತದಾನಕ್ಕೆ ಅನರ್ಹ ಅಂತ ಹೇಳಿದ್ದಾರೆ. ಇವರ ಪೈಕಿ ಡೀಟೇಲ್ಸ್ ಸಿಕ್ಕಿಲ್ಲ. ಅಕ್ರಮ ವಲಸಿಗರನ್ನು ಹುಡುಕಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಬಾಂಗ್ಲಾದೇಶದಿಂದ ಬಂದಂಥವ್ರನ್ನ ಅವ್ರು ಎಷ್ಟು ಜನ ಸಿಕ್ಕಾಕ್ಕೊಂಡ್ರು, ಡಬಲ್ ವೋಟಿಂಗ್ ಇದ್ದವರು, ಇಲ್ಲೂ ವೋಟರ್ ID ಇದೆ ಅಲ್ಲೂ ವೋಟರ್ ID ಇದೆ ಅನ್ನುವಂಥವ್ರು ಎಷ್ಟು ಜನ ಗೊತ್ತಿಲ್ಲ. ಒಟ್ಟಿನಲ್ಲಿ 65 ಲಕ್ಷ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. 3,66,000 ಮತದಾರರು ಮತದಾನಕ್ಕೆ ಅನರ್ಹ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಆನ್ ಆನ್ ಆವರೇಜ್ ಹೊಸದಾಗಿ ಸೇರ್ಪಡೆಗೊಂಡಿದ್ದಾರಲ್ಲ 21,53,000, ಅವರ ಪೈಕಿ ನೀವು ಟೋಟಲ್ 243 ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಒಂದೊಂದು ಕ್ಷೇತ್ರದಲ್ಲಿ 8,860 ಆನ್ ಆನ್ ಆವರೇಜ್ ಸೇರ್ಕೊಂಡಂಗಾಗುತ್ತೆ. ಪಾಟ್ನಾದ 14 ಕ್ಷೇತ್ರಗಳಿಗೆ ಅತಿ ಹೆಚ್ಚು ಮತದಾರರು ಜಾಯ್ನ್ ಆಗಿದ್ದಾರೆ. 1,63,600. ಪಾಟ್ನಾದಷ್ಟೇ ಲೆಕ್ಕ ತಗೊಂಡ್ರೆ 14 ಕ್ಷೇತ್ರದ ಲೆಕ್ಕ ತಗೊಂಡ್ರೆ ಒಂದೊಂದು ಕ್ಷೇತ್ರಕ್ಕೆ 11,700 ಹೊಸದಾಗಿ ಮತದಾರರ ಸೇರ್ಪಡೆಯಾದಂಗೆ ಆಗುತ್ತೆ. ಇನ್ನು 4ನೇ ತಾರೀಕು ಅಥವಾ 5ನೇ ತಾರೀಕು ಎಲೆಕ್ಷನ್ ಅನೌನ್ಸ್ ಆಗಬಹುದು ಬಿಹಾರಕ್ಕೆ. ಚೀಫ್ ಎಲೆಕ್ಷನ್ ಕಮಿಷನರು ಸ್ವತಃ ಬಿಹಾರದ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಏನೇನು ತಯಾರಿಯಾಗಿದೆ ನೋಡ್ಕೊಂಡು ಆ ನಂತರ ಎಲೆಕ್ಷನ್ ಅನೌನ್ಸ್ ಮಾಡ್ತಾರೆ. ಇನ್ನೇನು 3-4 ದಿವಸದಲ್ಲಿ ಘೋಷಣೆ ಆಗುತ್ತೆ. ನವೆಂಬರ್ 22ನೇ ತಾರೀಕಿನ ಒಳಗೆ ಹೊಸ ಸರ್ಕಾರ ರಚನೆಯ ಪ್ರಕ್ರಿಯೆ ಮುಗಿಬೇಕು. 22 ಅಷ್ಟರೊಳಗೆ ಮುಗಿಸ್ತಾರೆ. ಸಿ ವೋಟರ್ನವ್ರದ್ದೊಂದು ಸರ್ವೆ, ಇಂಟ್ರೆಸ್ಟಿಂಗ್ ಸರ್ವೆ ಇದೆ ಇದು. ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ, ತೇಜಸ್ವಿ ಯಾದವ್ ಅವರ ಪಾಪ್ಯುಲಾರಿಟಿ ನೋಡಿ. ಅಲ್ಲಿ ತೇಜಸ್ವಿ ಯಾದವ್ ನಿತೀಶ್ ಕುಮಾರರಿಗಿಂತ ಜನಪ್ರಿಯತೆಯಲ್ಲಿ ಡಬಲ್ ಇದ್ದಾರೆ, ಮೋರ್ ದ್ಯಾನ್ ಡಬಲ್ ಇದ್ದಾರೆ. ಮೇ, ಜೂನ್, ಜುಲೈ, ಸೆಪ್ಟೆಂಬರ್ 4 ಸರ್ವೆಗಳನ್ನು ಸಿ ವೋಟರ್ನವರು ಕೊಟ್ಟಿದ್ದಾರೆ. ನಿತೀಶ್ ಕುಮಾರ್ ಟ್ರೆಂಡ್ ಡೌನ್ವರ್ಡ್ಸ್ ಇದೆ. ತೇಜಸ್ವಿ ಯಾದವ್ ಟ್ರೆಂಡ್ ಕೂಡ ಡೌನ್ವರ್ಡ್ಸ್ ಕಾಣಿಸುತ್ತೆ. ಆದರೆ ನಿತೀಶ್ ಕುಮಾರ್ಗಿಂತ ತುಂಬ ಮುಂದಿದ್ದಾರೆ. ಪ್ರಶಾಂತ್ ಕಿಶೋರ್, ಇದನ್ನು ನೋಡಿ, ಇದು ಇಂಟ್ರೆಸ್ಟಿಂಗು. ಮೇನಲ್ಲಿ 16%, ಜೂನ್ನಲ್ಲಿ 18%, ಜುಲೈನಲ್ಲಿ 19%, ಸೆಪ್ಟೆಂಬರ್ನಲ್ಲಿ 23% ಜನ ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಒಂದು ಹೊಸದೊಂದು ರಾಜಕೀಯ ಕ್ರಾಂತಿ ಮಾಡಬೇಕು ಅಂತ ಪೊಲಿಟಿಕಲ್ ಅನಲಿಸ್ಟ್ ಪ್ರಶಾಂತ್ ಕಿಶೋರ್ ಬಂದಿದ್ದಾರೆ, ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್. ಈ ರೀತಿಯಾಗಿ ಹೊಸಬರೊಬ್ಬರು ಆ್ಯಂಟಿ ಇನ್ಕಂಬನ್ಸಿಯನ್ನು ಮೂಲವಾಗಿ ಇಟ್ಕೊಂಡು ಚುನಾವಣೆಗೆ ಬರ್ತೀವಿ ಅಂತ ಹೋದಾಗ ಹೊಡೆತ ಬೀಳೋದು ಆಡಳಿತ ಪಕ್ಷಕ್ಕೆ. ಇಲ್ಲಿ NDA ಮೈತ್ರಿಕೂಟ ಇದೆ. ಎಷ್ಟರ ಮಟ್ಟಿಗೆ ಪ್ರಶಾಂತ್ ಕಿಶೋರ್ BJPಗೆ ಅಥವಾ JDUಗೆ ಹೋಗಬಹುದಾದಂಥ ಓಟ್ಗಳಿಗೆ ಹೊಡೆತ ಕೊಡ್ತಾರೆ ಅನ್ನೋದು ಕುತೂಹಲಕಾರಿ. ಪ್ರಶ್ನೆಗಳಿದ್ದಾವೆ, ಅಷ್ಟು ಸಮಯ ಸಾಕಾಗೋದಿಲ್ಲ. ಸಿ ವೋಟರ್ ಸರ್ವೆ ಮಾಡಿದಾಗ ಕ್ವಿಕ್ಕಾಗಿ ಗ್ರಾಫಿಕ್ಗಳು ಹೋಗ್ಬಿಡಲಿ. ಸಿ ವೋಟರ್ ಪ್ರಶ್ನೆ ಮಾಡಿದಾಗ ಎಷ್ಟು ಜನ ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದ್ರು, ನಿತೀಶ್ ಕುಮಾರ್ ಪರ್ಫಾರ್ಮೆನ್ಸ್ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದ್ರು, ಲಾಲು ಕುಟುಂಬದ ವಿವಾದ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತಾ ಅಂತ ಒಂದು ಪ್ರಶ್ನೆ ಇತ್ತು. ಲಾಲು ಪ್ರಸಾದ್ ಯಾದವ್ರ ಒಬ್ಬ ಮಗ ಮದುವೆ ಮಾಡಿಕೊಂಡು 6 ತಿಂಗಳಿಗೆ ಹೆಂಡತಿ ಬಿಟ್ಟೋಗಿ ಆನಂತರ ಇನ್ನೊಬ್ಬಾಕೆಯ ಜೊತೆ ಸಂಬಂಧ ಇಟ್ಕೊಂಡು ಅದರ ವಿಡಿಯೋಗಳೆಲ್ಲ ಹೊರಗೆ ಬಂದು ಎಲ್ಲ ಆಗಿತ್ತದು. ಬಿಹಾರದ ಮಾಜಿ ಆರೋಗ್ಯ ಸಚಿವ ಲಾಲು ಪ್ರಸಾದ್ ಯಾದವ್ರ ಇನ್ನೊಬ್ಬ ಮಗ. ಅದರಿಂದ ಏನಾದ್ರು ಪರಿಣಾಮ ಬೀರುತ್ತಾ ಅಂತ ಪ್ರಶ್ನೆ ಇತ್ತು. ತೇಜ್ ಪ್ರತಾಪ್ ಯಾದವ್, ಅದರಿಂದ ಏನಾದ್ರು ಪರಿಣಾಮ ಆಗುತ್ತಾ ಅಂತ. ಪರಿಣಾಮ ಬೀರಲ್ಲ ಅಂತ 45.8% ಜನ ಹೇಳ್ತಾರೆ. ಬಿಹಾರದಲ್ಲಿ ಈ ಸಲ ಎಲೆಕ್ಷನ್ ಇಶ್ಯೂ ಏನು? 38.4% ಜನರಿಗೆ ನಿರುದ್ಯೋಗ ಅಂತಲೇ ಅನ್ನಿಸ್ತಾ ಇರೋದು. ವೆರಿ ಫೇರ್ಸು, ನಿರುದ್ಯೋಗ ಅಂತಲೇ ಅನ್ನಿಸ್ತಾ ಇದೆ. 10,000 ರೂಪಾಯಿ ಒಂದು ವರ್ಷಕ್ಕೆ
ದುಡ್ಡು ಕೊಡ್ತೀವಿ ಅನ್ನೋದೊಂದು ಯೋಜನೆಯನ್ನು ನರೇಂದ್ರ ಮೋದಿ ಅವರು ಶುರು ಮಾಡಿದ್ರು, PM ರೋಜ್ಗಾರ್ ಯೋಜನೆ. ಅದಾದರೆ CM ರೋಜ್ಗಾರ್ ಯೋಜನೆ, ಅದಾದರೆ ಯಾರಿಗೆ ಓಟ್ ಹಾಕ್ತೀರಿ ಅಂದರೆ 34.9% ಜನ INDA ಮೈತ್ರಿಕೂಟಕ್ಕೆ ಅಂತಾರೆ, 34.8% ಜನ NDA ಮೈತ್ರಿಕೂಟಕ್ಕೆ ಅಂತಾರೆ. ನೋಡೋಣ, ಇಂಟ್ರೆಸ್ಟಿಂಗ್ ಇರುತ್ತೆ ಬಿಹಾರದ ಚುನಾವಣೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.